ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಕೈದಿಗಳು ಎಸ್ಕೇಪ್ ಆಗಿರತಕ್ಕಂಥ ಕೇಸ್ ಏನಿತ್ತು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತಿಂಗಳಾದರೂ ಮಾಸ್ಟರ್ ಮೈಂಡ್ ಮಸ್ತಾನ್ ಇನ್ನೂ ಕೂಡ ಪತ್ತೆ ಆಗಿಲ್ಲ. ಜುಲೈ 14ರಂದು ಕಾರಾಗೃಹದಿಂದ ಕೈದಿಗಳು ಎಸ್ಕೇಪ್ ಆಗಿದ್ರು. ಎಸ್ಕೇಪ್ ಆಗಿದ್ದ ಮಸ್ತಾನ್, ಸಂತೋಷ್ ಹಾಗೂ ಸಾಗರ್ ಈಗಾಗಲೇ ಇಬ್ಬರನ್ನ ಲಾಕ್ ಮಾಡಿರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಬೀದರ್ ಪೊಲೀಸ್ ಅವರು ಅವ್ರನ್ನ ಲಾಕ್ ಮಾಡಿದ್ದಾರೆ. ಮಾಸ್ಟರ್ ಮೈಂಡ್ ಮಸ್ತಾನ್ಗಾಗಿ ಈಗ ಪೊಲೀಸರು ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಕೆಲ ಸ್ನೇಹಿತರ ಜೊತೆ ಜಮೀನಿನಲ್ಲಿ ಕಾಲ ಕಳೆದು ಪಾರ್ಟಿ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಜಾಮೀನು ಸಿಗದೆ ಹೊರ ಬಂದಿದ್ದೇನೆ ಅಂತ ಸುಳ್ಳು ಹೇಳಿ ಪಾರ್ಟಿಯ ಮಾಡ್ತಾ ಇದ್ದಾನಂತೆ. ಕಲಬುರಗಿ ಪೊಲೀಸರಿಗೆ ಈ ಕೈದಿ ಮಸ್ತಾನ್ ವಿಚಾರ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಇಷ್ಟಕ್ಕೆಲ್ಲ ಮಾಸ್ಟರ್ ಮೈಂಡೇ ಆ ಮಸ್ತಾನ್. ಈಗ ಇಬ್ಬರು ಸಿಕ್ಕಾಕೊಂಡಿದ್ದಾರೆ. ಆ ಮಸ್ತಾನ್ಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ದಾರೆ. ಕಲಬುರಗಿ ಕೇಂದ್ರ ಕಾರಾಗೃಹದಿಂದ 3 ಕೈದಿಗಳು ಪರಾರಿಯಾಗಿದ್ದ ಪ್ರಕರಣಕ್ಕೆ ಬರೋಬ್ಬರಿ 1 ತಿಂಗಳು ಕಳೆದರೂ ಕೂಡ ಪ್ರಕರಣದ ಮಾಸ್ಟರ್ ಮೈಂಡ್ ಎನ್ನಲಾಗಿರತಕ್ಕಂಥ ಮಸ್ತಾನ್ ಮಾತ್ರ ಪೊಲೀಸರ ಕೈಗೆ ಸಿಕ್ಕಾಕೊಳ್ಳಲಿಲ್ಲ. ಜುಲೈ 14ರಂದು ಕಲಬುರಗಿ ಕೇಂದ್ರ ಕಾರಾಗೃಹದ ಕಾಂಪೌಂಡ್ ಹಾರಿ ಏಣಿ ಹಾಕೊಂಡು ಈ 3 ಅಂದರೆ ಮಸ್ತಾನ್, ಸಂತೋಷ್ ಹಾಗೂ ಸಾಗರ್ ಅನ್ನುವಂಥ 3 ಕೈದಿಗಳು ಎಸ್ಕೇಪ್ ಆಗಿದ್ರು. ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತೀವ್ರ ಹುಡುಕಾಟ ನಡೆಸಿದ ಬಳಿಕ ಸಂತೋಷ್ ಹಾಗೂ ಸಾಗರ್ ಈಗಾಗಲೇ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಆದರೆ 3ನೇ ಆರೋಪಿಯಾಗಿರತಕ್ಕಂಥ ಮಾಸ್ಟರ್ ಮೈಂಡ್ ಅನ್ನಲಾಗಿರತಕ್ಕಂಥ ಮಸ್ತಾನ್ ಮಾತ್ರ ಇನ್ನೂ ಕೂಡ ನಾಪತ್ತೆಯಾಗಿದ್ದಾನೆ. 1 ತಿಂಗಳಾದರೂ ಕೂಡ ಮಸ್ತಾನ್ನ ಸುಳಿವು ಸಿಗದಿರತಕ್ಕಂಥದ್ದು ಕಲಬುರಗಿ ಪೊಲೀಸರಿಗೆ ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ, ರಾಜೋಳ, ಮುಡ್ಬಿ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳ ಮೇಲೂ ಕೂಡ ಪೊಲೀಸರು ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ.